ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಶುಭೋದಯ. ನಾನಿವತ್ತಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗಿನಿಂದ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಅಡುಗೆ ಮನೆಯಲ್ಲಿ ಕೆಲಸ ಶುರು ಮಾಡಿದ್ದೀನಿ. ನಾನು ಮೊದಲು ನಿನ್ನೆ ಪಾತ್ರೆ ಎಲ್ಲ ತೊಳೆದಿದ್ದನ್ನೆಲ್ಲ ಹಾಕ್ತಾ ಇದ್ದೀನಿ. ಮತ್ತು ನಾನು ಟೀ ಕೂಡ ಅಲ್ಲಿಡ್ತಾ ಇದ್ದೀನಿ. ಹಾಗೆ ನಿನ್ನೆ ಮೊಳಕೆ ಹೊಡೆಯೋಕ್ಕಂತ ಕಾಳು ಕಟ್ಟಿಟ್ಟಿದ್ದೆ, ಅದನ್ನು ಕೂಡ ತೆಗೆದಿದ್ದೀನಿ. ಚೆನ್ನಾಗಿ ಮೊಳಕೆಗಳು ಬಂದಿದ್ದಾವೆ. ತುಂಬ ಚೆನ್ನಾಗಿ ಮೊಳಕೆಗಳು ಬಂದಿದ್ದಾವೆ. ಹೆಸರು ಕಾಳು ನೋಡಿ, ಕಾಣ್ತಾ ಇದೆ ಅಲ್ಲಿ. ಈ ರೀತಿ ಹೆಸರು ಕಾಳು ಮೊಳಕೆ ಬಂದಿದ್ದೇವೆ. ಇವತ್ತು ಊಟಕ್ಕೆ ಬೆಳಗ್ಗೆ ರೊಟ್ಟಿ ಮತ್ತು ಮೊಳಕೆ ಕಾಳು ಪಲ್ಯ ಮಾಡಬೇಕು ಅಂತ ನಿನ್ನೆ ಮೊಳಕೆ ಕಟ್ಟಿಟ್ಟಿದ್ವಿ ಹೆಸರು ಕಾಳು. ನೋಡಿ, ನಿಮ್ಮ ಕಾಳುಗಳು ಇದೇ ರೀತಿ ಮೊಳಕೆ ಬರುತ್ತಾ ಅನ್ನೋದನ್ನು ನನಗೆ ತಿಳಿಸಿ. ಇನ್ನು ಟೀ ಇಟ್ಟಿದ್ದೀನಿ ಮಾಡೋದಕ್ಕೆ. ಟೀ ಮಾಡಿಕೊಂಡು ಟೀ ಕುಡಿದು ಆಮೇಲೆ ನಾನು ರೊಟ್ಟಿ ಮಾಡೋದಕ್ಕೆ ಕೊಡಬೇಕು. ಅದೇ ಹೆಸರು ಕಾಳನ್ನು ನಾನು ತಿಂತಾಯಿದ್ದೀನಿ. ಒಂದು ಸ್ವಲ್ಪ ಹೆಸರು ಕಾಳು ತಿಂದು ಆಮೇಲೆ ನಾನು ಟೀ ಕುಡ್ತೀನಿ. ಮೊಳಕೆ ಬರಿಸಿದಂಥ ಕಾಳುಗಳನ್ನು ತಿಂದರೆ ಅದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಕಾಳುಗಳನ್ನು ತಿಂದು ಈಗ ಸ್ವಲ್ಪ ನೀರು ಕುಡಿದು ಟೀ ಕುಡಿಬೇಕು. ಟೀ ಕುಡಿದಾದ್ಮೇಲೆ ರೊಟ್ಟಿ ಮಾಡೋದಕ್ಕೆ ಕೊಡಬೇಕು. ಟೀ ಕುಡಿತಾ ಇದ್ದೀನಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಮೊದಲನೇ ಸರ್ತಿ, ಹಾಗಾಗಿ ನನಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ. ಈಗ ನಾನು ಟೀ ಕುಡಿತಾ ಇದ್ದೀನಿ.
ಇವಾಗ ನೋಡಿ ನಾನು ರೊಟ್ಟಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಕೆಳಗಡೆನೇ ರೊಟ್ಟಿ ಮಾಡ್ತೀವಿ, ಗ್ಯಾಸಿನ ಮೇಲೆ ಕಟ್ಟೆ ಮೇಲೆ ಮಾಡೋದಕ್ಕೆ ಜಾಗ ಇಲ್ಲ. ಕಟ್ಟೆ ತುಂಬ ಸಣ್ಣದಾಗಿದೆ, ಅದಕ್ಕೋಸ್ಕರ ನಾನು ಕೆಳಗಡೆನೇ ರೊಟ್ಟಿ ಮಾಡ್ತಾ ಇದ್ದೀನಿ. ಗ್ಯಾಸನ್ನು ಕೆಳಗಡೆ ಇಟ್ಕೊಂಡು ಒಂದು ಬಂಡೆ ಐತಿ, ಆ ಬಂಡೆನ ಹಾಕ್ಕೊಂಡು ಆ ಬಂಡೆ ಮೇಲೆ ರೊಟ್ಟಿಯನ್ನು ಮಾಡ್ತೀವಿ. ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ಜರಡಿ ಹಿಡಿತಾ ಇದ್ದೀನಿ. ಹಿಟ್ಟನ್ನು ಜರಡಿ ಹಿಡಿದ್ಬಿಟ್ಟು ಹಿಟ್ಟನ್ನೆಲ್ಲ ನಾದ್ಕೊಂಡು ನಾ ರೆಡಿ ಮಾಡಿದ್ದೆ. ಆಗ ನಮ್ಮಮ್ಮ ಬಂದರು. ನಮ್ಮಮ್ಮ ಊರಿಗೆ ಹೋಗಿದ್ರು ನಿನ್ನೆ, ಅದೇ ಬಂದರು. ಅಲ್ಲೆಲ್ಲಿ ಮಾಡೋದು ಅಂತ, ಇಲ್ಲೇ ಮಾಡಿದ್ರೆ ಆಯಿತು ಅಡುಗೆ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಇಲ್ಲ ನಾನೇ ಮಾಡ್ತೀನಿ, ನೀನೇ ಬೇಯಿಸಮ್ಮ ಅಂದರು. ಅದಕ್ಕೋಸ್ಕರ ನಾನು ಬೇಯಿಸಕ್ಕಂತ ಕೂತಿದ್ದೆ. ನಮ್ಮಮ್ಮ ಲಟ್ಟಿಸ್ತಾ ಇದ್ರು ರೊಟ್ಟಿನ. ಮೊದಲಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಬಡಿತಾರೆ, ಆಮೇಲೆ ಲಟ್ಟಿಸ್ತಾರೆ. ನಾನು ಕೂಡ ಹಾಗೆ ಮಾಡ್ತೀನಿ. ಈ ರೀತಿ ಲಟ್ಟಿಸಿ ಕೊಟ್ಟರು. ನಾನು ಹಾಗೆ ಒಂದೊಂದೇ ಬೆನೆಸಿದೆ. ರೊಟ್ಟಿ ಬೆನೆಸ್ತಾನು ಆ ಕಡೆ ಪಲ್ಯನೂ ಮಾಡಿಕೊಂಡೆ ನಾನು, ಹೆಸ್ರು ಕಾಳು ಪಲ್ಯ. ರೊಟ್ಟಿನೂ ಆಯಿತು, ಪಲ್ಯನೂ ಆಗುತ್ತೆ ಅಂತ ಇಬ್ಬರು ಅಲ್ಲೇ ಕೂತ್ಕೊಂಡ್ವಿ ಮಾಡ್ತಾ. ಅಲ್ಲಿ ನೋಡಿ ನಮ್ಮ ತಾಯಿಯವರು ರೊಟ್ಟಿ ಲಟ್ಟಿಸ್ತಾ ಇದ್ದಾರೆ. ರೊಟ್ಟಿ ಬೆನೆಸ್ತಾ ಇದ್ದೆ ನಾನು. ಇನ್ನೂ ರೊಟ್ಟಿ ಹಾಕಿಲ್ಲ, ಹಂಚು ಕಾಯಬೇಕಿತ್ತು, ಅದಕ್ಕೆ ರೊಟ್ಟಿ ಬೆನೆಸೋದು ತಡವಾಯಿತು. ಹಾಗೆ ನಾವು ನಿನ್ನೆ ಊರಿಗೆ ಹೋಗಿದ್ರಲ್ಲ, ಅದ್ರ ಬಗ್ಗೆ ಹಂಗೆ ಮಾತಾಡ್ತಾ ರೊಟ್ಟಿ ಮಾಡ್ತಾ ಇದ್ವಿ. ನಿನ್ನೆ ಊರಿಗೆ ಹೋದಾಗ ಏನೇನಾಯಿತು ಏನೇನಿಲ್ಲ ಅವ್ರು ಹಂಗೆ ಹೇಳ್ತಾ ಇದ್ರು. ಅದನ್ನು ಕೇಳ್ತಾ ಹಂಗೆ ನಾವು ರೊಟ್ಟಿ ಮಾಡ್ತಾ ಇದ್ವಿ. ಯಾರಾದರೂ ಊರಿಗೆ ಹೋಗಿ ಬಂದರೆ ಸಾಕು, ಅಲ್ಲಿ ಏನು ನಡೀತು ಏನಿಲ್ಲ ಎಲ್ಲದನ್ನು ನಾವು ಮಾತಾಡ್ತೀವಿ. ಏನೇನು ಮಾಡಿತು, ಯಾರ್ಯಾರ ಮನೆಗೆ ಹೋಗಿದ್ರಿ, ಯಾರ್ಯಾರು ಭೇಟಿಯಾಗಿದ್ರು, ಯಾರ್ಯಾರು ಏನೇನು ತೊಗೊಂಡ್ರು, ಏನು ತಂದ್ರಿ ಊರಿಂದ, ಎಲ್ಲದನ್ನು ಕೇಳ್ತೀವಿ ನಾವು. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಇದರಲ್ಲಿ ಏನಾದರೂ ತಪ್ಪನ್ನು ಕಂಡು ಬಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.